ಇನ್ನು ಫೆಬ್ರವರಿ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಬಂದಿಲ್ಲ. ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದ್ರೆ ಆಗ ಸರ್ಕಾರದಿಂದ ಹಣ ಬಿಡುಗಡೆಯಾಗುತ್ತೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಜನಾರ್ದನ ರೆಡ್ಡಿ ವ್ಯಂಗ್ಯವಾಡಿದ್ದಾರೆ. ನಾಳೆ ವೋಟಿಂಗ್ ನಡೆದ್ರೆ ಬೆಳಗಿನೇ 2 ಕಂತು ಹಣ ಹಾಕ್ತಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಜನಾರ್ದನ ರೆಡ್ಡಿ ವ್ಯಂಗ್ಯವಾಡಿರುವಂತದ್ದು. ನಾನು ನಿನ್ನೆ KDP ಸಭೆ ಮಾಡಿದ್ದೇನೆ. ನಾನು KDP ಸಭೆಯಲ್ಲಿ CDP ಅಧಿಕಾರಿಗಳನ್ನ ನಾನು ಕರೆದು ಮಾತಾಡೋ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ಅಂತ ನಾನು ಕೇಳಿದ್ದೆ. ಫೆಬ್ರವರಿ ತಿಂಗಳಿಂದ ಇದುವರೆಗೂ ಕೂಡ ಬಂದಿಲ್ಲ. ಅವ್ರಿಗೆ ಮತ್ತೆ ಎಲೆಕ್ಷನ್ಸ್ ಏನಾದರೂ ZP ಇಂಥದ್ದು ಎಲೆಕ್ಷನ್ ಬಂದರೆ ಕರೆಕ್ಟ್ ಆ ಟೈಮ್ಗೆ ನಾಳೆ ಬೆಳಿಗ್ಗೆ ವೋಟಿಂಗ್ ಇದ್ದರೆ ಮುಂಚೆ ದಿನ 1-2 ಕಂತು ಆಗಿಬಿಡ್ತಾರೆ. ಮತ್ತು ಆ ತಾಯಂದಿರನ್ನ ಅಲ್ಲಿ ಮೋಸ ಮಾಡುವಂಥದ್ದು ಸಂಪೂರ್ಣವಾಗಿ. ಇವಾಗ ನಮ್ಮ ದೊಡ್ಡನಗೌಡರು ಹೇಳಿದಾಗೆ ಸರ್ಕಾರಿ ಒಂದು ವ್ಯವಸ್ಥೆ ಸಂಪೂರ್ಣ ದಿವಾಳಿ ತೆಗೆದಿರೋದು 100ಕ್ಕೆ 100 ಸತ್ಯ. ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಮತ್ತು ಇವತ್ತು ಏನು ಭ್ರಷ್ಟಾಚಾರ ಕೆಲವೊಂದು ವಿಚಾರಗಳಲ್ಲಿ ಇವತ್ತೇನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ತಂಗಡಿಗೆ ಅವರು ಆ 25% ಕಮಿಷನ್ ಅಂತೇಳಿ ಒಬ್ಬ ಸ್ವಾಮೀಜಿಯವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ವಿಷಯದಲ್ಲಿ ಅವ್ರೇನು ಮತ್ತೆ ಅದನ್ನು ರಾಜಕೀಯಕ್ಕೆ BJPಗೆ ಸಂಬಂಧಪಟ್ಟ ಸ್ವಾಮಿಗಳಂತೇಳಿ ಅವರೇನು ಆರೋಪ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಅವ್ರ ಮನಸ್ಸಾಕ್ಷಿಗೆ ಅವರು ಎದೆ ಮುಟ್ಟಿ ಅವರು ಹೇಳ್ಬೋದು. ಇವತ್ತು ಒಂದು ಸಿಂಪಲಾಗಿ ನಾನು ಹೇಳ್ತೀನಿ, ಆನೆಗೊಂದಿ ಉತ್ಸವ ಮಾಡೋ ಮುಂಚೆನೇ ನಾನು ಹೇಳಿದೆ ಅವ್ರಿಗೆ, ನಾನು ಸಂಪೂರ್ಣವಾಗಿ ಅದಕ್ಕೆ ಸಂಬಂಧಪಟ್ಟ ಹಣ ಬಿಡುಗಡೆ ಮಾಡಿದರೆ ಮಾತ್ರ ಆ ಕಾರ್ಯಕ್ರಮ ನಾವು ಮಾಡೋಣ ಅಂತೇಳಿ ನಾನು ನಿನ್ನೆ KDP ಸಭೆ ಮಾಡಿದೆ.